ಅಧಿಕಾರದ ಶಾಸಕ ಕೊತ್ತೂರು ಮಂಜುನಾಥಗೆ ಅಭಿವೃದ್ಧಿಯನ್ನು ಮಾಡಿ ತೋರಿಸು ನೇರ ಸವಾಲು ಹಾಕಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್. ವೇಮಗಲ್. ಕೋಲಾರ ಜಿಲ್ಲೆ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಜೋರಾಗಿದ್ದು, ಕೋಲಾರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ವಾರ್ಡ್ ನಂಬರ್ 6 ಸುಳೆದೇನಹಳ್ಳಿ ಮತ್ತು ವಿಶ್ವನಗರ ವಾರ್ಡ್ನಲ್ಲಿ ಸ್ಪರ್ಧಿಸುತ್ತಿದ್ದು, ಸುಮಾರು ವರ್ಷಗಳಿಂದ 2 ಗ್ರಾಮಗಳು ಮೂಲಭೂತ ಸೌಕರ್ಯ ವಂಚಿತವಾಗಿದ್ದು, ಇದನ್ನ ಮನಗಂಡ ನಾನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈ ಮಾಸ್ ವಿದ್ಯುತ್ ಕಂಬವನ್ನು ಸ್ವಂತ ಹಣದಲ್ಲಿ ಅಳವಡಿಸಿದರೆ, ಮಾನ್ಯ ಶಾಸಕ ಕೊತ್ತೂರು ಮಂಜುನಾಥ್ ರವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಶುದ್ಧ ನೀರಿನ ಘಟಕ ಮತ್ತು ವಿದ್ಯುತ್ ದೀಪವನ್ನು ಅಳವಡಿಸಲು ಅಡಚಣೆ ಉಂಟು ಮಾಡಿದ್ದಾರೆ. ಆದರೂ ಗ್ರಾಮಸ್ಥರ ನೆರವಿನಿಂದ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ವಿದ್ಯುತ್ ದೀಪವನ್ನು ಅಳವಡಿಸಿದ್ದೇವೆ. ಜನಪ್ರತಿನಿಧಿಯಾಗುವುದು ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದಕ್ಕೆ, ರಾಜಕಾರಣ ಮಾಡುವುದಕ್ಕೆ ಅಲ್ಲ. ಶಾಸಕರೇ, ನಿಮಗೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ದರೆ ಈ ಗ್ರಾಮಕ್ಕೆ ರಸ್ತೆಯನ್ನು ಮಾಡಿ ತೋರಿಸಿ, ಇಲ್ಲವಾ ತಲೆ ನಮಗೆ 15 ದಿನ ಸಮಯ ನೀಡಿ, ನಾನು ರಸ್ತೆ ನಿರ್ಮಿಸುತ್ತೇನೆ. ಈ ಗ್ರಾಮದಲ್ಲಿ ನನ್ನ ಗೆಲುವನ್ನ ಯಾರು ಬಂದರೂ ತಪ್ಪಿಸಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಸುಳದೇನಹಳ್ಳಿ ಮತ್ತು ವಿಶ್ವನಗರವನ್ನು ಮಾದರಿ ಗ್ರಾಮಗಳನ್ನಾಗಿ ಮಾರ್ಪಾಡು ಮಾಡುತ್ತೇನೆ. ನನಗೆ ಯಾವುದೇ ಅಧಿಕಾರ ಇಲ್ಲದೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿದ್ದೇನೆ. ಅಧಿಕಾರ ಬಂದರೆ ಇನ್ನು ಯಾವ ರೀತಿ ಮಾಡುತ್ತೇನೆ ಒಮ್ಮೆ ಊಹಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕರ್ತೂರ್ ಪ್ರಕಾಶ್ ಎಂಎಲ್ಸಿ ಗ್ರಾಮಕ್ಕೆ ಎಲ್ಲ ಕುಟುಂಬ ಇವತ್ತು ಗೌರವಂತ ಕುಟುಂಬ ಊರು ಒಂದ್ ಸೈಡು ಕೊಟ್ಟಿದ್ರಲ್ಲಿ ಯಾರು ನಮ್ಮ ಮುಖಂಡರು ನಿಲ್ಸಿ ಗೆಲ್ಸ್ಕೊಂತ ಇದ್ವಿ. ದುರಂತ ನಮ್ಗೆ ಈ ರಾಜಕಾರಣಿಯಲ್ಲಿ ಇವತ್ತಿರುವಂತ ಶಾಸಕರು ಇರುವಂತ ಅಧಿಕಾರ ದುರ್ಬಳಕೆ ಪಡಿಸಿ ಇಲ್ಲಿ ಯಾರೋ ಅಭ್ಯರ್ಥಿಗಳು ವಿಭಿನ್ನಲ್ಲಿ ಗೆಲ್ಲಬಾರ್ದು, ನಿಲ್ಬಾರ್ದು, ಅವಕಾಶ ತಪ್ಪಿಸ್ಬೇಕು ಅಂತ ಹೇಳಿ DCM ಹೋಗಿ ಹೇಳ್ಕೊಟ್ಟಿದ್ದಾರೆ. ಇದು ನಮ್ಗೆ ದುರಂತ. ಇಲ್ಲಿ ಅಭ್ಯರ್ಥಿಗಳು ಯಾರು ಇಲ್ಲ ದುರಂತ ಅಂತ ಹೇಳಿ ಅವರು ಗೌರವ ಅಭ್ಯರ್ಥಿಯಾಗಿ ಗೆಲ್ಸ್ಕೊಂಬೋದು ಈಸಿಯಾಗಿ ಅಂತೇಳಿ ಮಾಡಿದ್ದಾರೆ. ನಮ್ಮ ಪ್ರಕಾಶನ ಹೋಗಪ್ಪ ಅಲ್ಲಿ ಹೋಗಿ ಸಂಘಟನೆ ಮಾಡು, ಅಲ್ಲಿ ಯಾರು ನನ್ನ ಅಭ್ಯರ್ಥಿನ ಆಯ್ಕೆ ಮಾಡು ಅಂತೇಳಿ ಶ್ರೀನಾಥ್ ಅನ್ನೋರು ಪ್ರಕಾಶನ್ ಅವ್ರು ನನ್ಗೆ ಹೇಳಿದ್ರು. ಒಂದ್ ಕಡೆ ನಮ್ಮ ರೈತ ಸಂಘದ ಮುಖಂಡರಾದಂತ ರಾಮಣ್ಣವರು ಇಲ್ಲೆಲ್ಲ ಸರ್ವೆ ಮಾಡಿದ್ರು ಯಾರು ಇದಾರಂತ. ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಪ್ರಕಾಶನ ರಾಧಿಯಾಗಿ ಲಕ್ಷ್ಮಣ್ಣವ್ರು ಇರ್ಬೋದು, ಯಾರು ಅನ್ನತೆ ಭಾವಿಸಬಾರ್ದು, ಹೆಸರು ಹೇಳಿಲ್ಲ, ಹೆಸರು ಬಿಟ್ಬಿಟ್ರು ಅಂತೇಳಿ ಎಲ್ಲ ಊರಿನ ಮುಖಂಡರು. ಯಾಕಂದ್ರೆ ಒಬ್ಬ ಹೆಸರು ಹೇಳಿದ್ರೆ ಒಬ್ಬ ಹೆಸರು ತಪ್ಪೋಗುತ್ತೆ. ಇದನ್ನ ಕಾಯ್ತಾ ಇರ್ತಾರೆ ನಮ್ಮ ವಿರೋಧ ಪಾರ್ಟಿಗಳು. ಅಣ್ಣ ನಿನ್ ಹೆಸರೇ ಇಲ್ಲ, ಸಿಎಸ್ ವೆಂಕಟೇಶ್ ಅಲ್ಲೆಲ್ಲೋ ಇರ್ತಾನಂತೆ, ಸಂಘಟನೆ ಮಾಡ್ಬಿಡ್ತಾನ, ನಾಳೆ ಬೆಳಿಗ್ಗೆ ನಿನ್ ಕ್ಯಾಚ್ ಆಗ್ತಾರೆ ಮನೆಗೆ. ಅದಕ್ಕೆ ನಾವ್ ಯಾರ ಹೆಸರು ಹೇಳೋದು ಬೇಡ. ಎಲ್ಲ ನಮ್ಮ ತಾಯಿಯಂದಿರು, ಅಕ್ಕ ತಂಗಿರು, ಇವತ್ತು ಒಂದೇ ಗುರಿ, ಯಾರೇ ಅಭ್ಯರ್ಥಿ ಕೊಡಿ ಅವ್ರನ್ನ ಗೆಲ್ಸ್ಕೊಂತೀವಿ, ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಆಗ್ಬೇಕು ಅಂತ ಹೇಳಿದ್ರು. ನಾನು ಒಂದ್ ಹೇಳ್ದಾಗ ಮಾತು ಕೊಟ್ಟೆ, ನೀವು ಯಾರನ್ನ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂತೀವಿ, NDA ಅಭ್ಯರ್ಥಿ ಆಗಿರ್ಲಿ, ನಿಮ್ಗೆ ಸಮಸ್ಯೆಗಳೇನು ಅಂದ್ರೆ ಲೈಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಪಕ್ಕದ ಗ್ರಾಮಕ್ಕೆ ಹೋಗ್ಬೇಕು ನಮ್ಮ ತಾಯಿಯಂದ್ರು ಬೆಳಗ್ಗೆ ಕುಡಿಯೋ ನೀರಿಗೆ. ಅದು ಕೇಳಿ ನೋವಾಯ್ತು ನನ್ಗೆ. ಯಾಕಂದ್ರೆ ಗ್ರಾಮಕ್ಕೆ ಬರ್ತಾ ಇರೋದು ನಾನು ಇವತ್ತೇ ಫಸ್ಟ್ ಗ್ರಾಮಕ್ಕೆ ಬರ್ತಾ ಇರೋದು. ನಮ್ಮ ಗೋವಿಂದರಾಜ ಹೇಳೋದು ಗ್ರಾಮಕ್ಕೆ ಇದೇ ಮೊದಲನೇ ಸರಿ ಇತ್ತು, ನಾನು ಕೂಡ ಈ ಗ್ರಾಮಕ್ಕೆ ಇದೇ ಫಸ್ಟ್ನೇ ಸರಿ ಬರ್ತಾ ಇದ್ದೀನಿ. ತಾಯಂದ್ರೆ ಎಲ್ಲ ಸಾಕ್ಷಿ ಆಗಿದ್ದಾರೆ. ಏನಪ್ಪ ಇವರು ಸಂಘಟನೆ ಏನು ಸ್ಪರ್ಧನೆ ಮಾಡುದಂತ. ನಾನ್ ಮಾಡೋ ಸಂಘಟನೆ ಎಲ್ಲ ನೀವೆಲ್ಲ ಊರ್ ಮುಖಂಡರು ಇವತ್ತು ಸಂಘಟನೆ ಮಾಡಿ ಏನು ಚಂಚಾರ ಮಾಡಿ ಕಡಿದ ಊರ್ನ. ಅದಕ್ಕೋಸ್ಕರ ನಾವು ಕುಡಿಯೋ ನೀರ್ನ ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನ ಗೆದ್ದ ಮೇಲೆ ಮಾಡಿಸ್ಕೊಡಿ ಅಂದ್ರು. ಬೇಡ, ಚುನಾವಣೆಗೆ ಬಂದಿಲ್ಲ, ಅದಕ್ಕೋಸ್ಕರ ಇವೆಲ್ಲ ಭರವಸೆ ಕೊಡ್ತಾರೆ ಅಂತೇಳಿ ಕುಡಿಯೋ ನೀರು ಚುನಾವಣೆ ಪ್ರಚಾರಕ್ಕೆ ಯಾರ ಅಭ್ಯರ್ಥಿ ಆದ್ರೆ ಗೆಲ್ಲಕ್ ಮುಂಚೆನೆ ಹಾಕ್ಸ್ಕೊಡ್ತೀವಿ ಅಂತ ಹೇಳಿ ಇದ್ ಮಾಡಿದ್ವಿ. ಮತ್ತೆ ಐಮಾಸ್ ಲೈಟು ನಾಳೆ ಬೆಳಗ್ಗೆನೆ ಕೆಲಸ ಮಾಡಿಸ್ರಿ, ನಮ್ಮ ಹಿರಿಯ ನಾಯಕರು ಆದೇಶ ಕೊಟ್ಟಿದ್ದಾರೆ, ಬೆಳಗ್ಗೆ ಐಮಾಸ್ ಲೈಟ್ ಹಾಕ್ಸ್ಬಿಡ್ಲಿ. ನಾನ್ ಬರ್ಲಿಲ್ಲ ಊರಿಗೆ, ನೀವೇ ನಿಂತ್ಕೊಂಡು ನಿಮ್ ಕೆಲಸ ನಿಮ್ಮ ಊರು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸ್ಕೋದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರು. ಅಧಿಕಾರ ದುರ್ಬಳಕೆ, ಅವ್ರ ಅಧಿಕಾರನ ದುರ್ಬಳಕೆ, ಕೆಲಸ ಮಾಡ್ಬೇಕಿತ್ತು ಮಾಡ್ಸಕ್ ತಪ್ಸಕ್ ಬಂದ್ರಿ. ಇಲ್ಲಿ ಇವತ್ತು ಇಡೀ ಪಂಚಾಯತಿ ಅಧಿಕಾರಿಗಳು ದುರ್ಬಳಕೆ ಪಡಿಸೋದು, ಅವ್ರನ್ನ ಬರೀ ಪರೀಕ್ಷೆ ಮಾಡುದು. ಆದ್ರೆ ನೀವು ಬಿಡಲಿಲ್ಲ, ಎಲ್ಲಿ ಬೇಡ ನಮ್ಮ ಸ್ವಂತ ಜಮೀನಲ್ಲಿ ಹಾಕ್ಸ್ತೀರಿ ಅಂತೇಳಿ ಹಾಕ್ಸ್ತಾ ಇದ್ದೀರಿ. ಇವತ್ತು ಲೈಟ್ ಕೂಡ ನೀವು ಅನಿಸ್ತೀರಿ, ಬಂದಿರುವಂತ ಎಲ್ಲರ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಲೈಟ್ ಅನಿಸ್ತೀರಿ. ನಾನು ವೇದಿಕೆ ಮುಖೇನ ಮೊದಲನೇ ಬಾರಿ ಬಂದಂತ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತ ಗೋವಿಂದರಾಜ MLC ಸಾಹೇಬ್ರು, ನಮ್ಗೆ ಅಧಿಕಾರ ಇದೆ, ಒಂದ್ ಕಡೆ
ಮಿನಿಸ್ಟರ್ ಆಗಿ ಸಚಿವರಾದಂತ ಪ್ರಕಾಶ್ ಅವರು ಸೋತಿರ್ಬೋದು, ಶಕ್ತಿ ಇದೆ. ಇನ್ನೊಂದ್ ಕರ 8 ವರ್ಷ ನಿರಂತರವಾಗಿ ಮನೆ ಮನೆಗೆ ತಲುಪಿ ಜೆಡಿಎಸ್ ನ ಶಕ್ತಿ ಆದಂತ ಶ್ರೀನಾಥ್ ಅವರು ಕೂಡ ನಮ್ ಜೊತೆ ಇದೆ. ಈಗ ಎಲ್ಲರ ಶಕ್ತಿ ಹಿಡಿದು ಇವತ್ತು ನಾವು ಕೆಲಸ ಮಾಡ್ಕೊಬೇಕಾಗತ್ತೆ. ವೇದಿಕೆ ಮುಖೇನ ಊರಿನಲ್ಲಿ ಸಾಕಷ್ಟು ಹಣ, 1 ಜನ ನಿಮ್ಮಲ್ಲಿ ವೇದಿಕೆ ಮುಖೇನ ಹೇಳ್ತೇನೆ, ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ಅದರಿಂದ ನಿಮ್ಮ ಅನುದಾನದಲ್ಲಿ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬರುವಂತ ರಸ್ತೆ ತುಂಬಾ ಅಧ್ವಾನಾಗಿದೆ ಅಣ್ಣ, ಹಳ್ಳಾಗಿದೆ. ಇವತ್ತು ರಸ್ತೆ ನಾವು ಮಾಡಿಸೋದು ಬೇಡ, ಹಳ್ಳ ಮುಚ್ಚಂತ ಕೆಲಸ ತಮ್ಮ ಕಡೆಯಿಂದ ಆದ್ರೆ ನಮ್ಮ ಗ್ರಾಮಸ್ಥರ ಮುಖಾಂತರ ಕೆಲಸ ಆಗ್ಲಿ, ಊರಿಗೆ ಅಭಿವೃದ್ಧಿ ಆಗ್ಲಿ. ಇಲ್ಲ ವೇದಿಕೆ ಮುಖೇನ ಮತ್ತೆ ಈಗಿರೋ ಶಾಸಕರಿಂದ ಸವಾಲಾಗ್ತೇನೆ. ಯಾರೋ ಮಹಾನ್ ಭಾವ ಬಂದಿದ್ದಾನೆ, ಆ ಮಹಾನ್ ಭಾವ ಹಿಂಗೆ ಹಂಗೆ ಅಂತ ಟೀಕೆಗಳು ಮಾಡ್ತಾರೆ. ನಾನು ಯಾವುದೋ ಮನೋಭಾವ ಬಂದಿದ್ದೀನಿ, ಏನೋ ಲೈಟ್ ಹಾಕ್ಸ್ತಾ ಇದ್ವಿ, ಕುಡಿಯೋ ನೀರು ಜನಕ್ಕೆ ಕೊಡ್ತಾ ಇದೀವಿ ಅಷ್ಟೇ ಸ್ವಾಮಿ. ನೀವು ಇವಾಗಲೂ ನಾಳೆ ಬೆಳಿಗ್ಗೆ ಈ ರಸ್ತೆನ ಈ ಚುನಾವಣೆ ಆದ್ಮೇಲೆ ರಸ್ತೆ ಮಾಡಿ, ಅಭ್ಯಂತರ ಇಲ್ಲ. ಚುನಾವಣೆ ಮುಂಚೆ ಆ ಗುಂಡಿ ಮುಚ್ಚಾಗಿದ್ರೆ ಮುಗಿಸ್ಬಿಡಿ ಶಾಸಕರೇ, ಮುಗಿಸಿ. ನೀವು ಮುಗಿಸಿಲ್ಲ ಅಂದ್ರೆ ನಮ್ಮ ಗೋವಿಂದರಾಜಣ್ಣರ ಅನುದಾನದಲ್ಲಿ ಚುನಾವಣೆ ಮುಂಚೆ 29 ಚುನಾವಣೆ ಘೋಷಣೆ ಏನು ಕೊಡಕ್ ಕಂಡಕ್ಟ್ ಆಗಕ್ ಮುಂಚೆ ಆ ಗುಂಡಿ ಮುಚ್ಚಂತ ಕೆಲಸ ನಾವು ಮಾಡ್ತೇವೆ. ಅಭಿವೃದ್ಧಿ ಮಾಡಿ, ಅಭಿವೃದ್ಧಿಯಾಗಿ, ಊರು ಅಭಿವೃದ್ಧಿಯಾಗಿ. ಇಲ್ಲಿ ಬಂದಿರೋ ಉದ್ದೇಶನೇ CS ವೆಂಕಟೇಶ್ ಸಂಘಟನೆ ಮಾಡ್ತಾರ ಉದ್ದೇಶನೇ ವರ್ತೂರ್ ಪ್ರಕಾಶ್ ಅವರು ಶ್ರೀನಾಥನ್ ಅವರು ಕಳಿಸಿದ್ದಾರೆ ಸಂಘಟನೆ ಮಾಡಿ. ಯಾರೇ ಆಗಿ ಅಭ್ಯರ್ಥಿ ನಾನು ಹೇಳ್ತೀನಿ ಅಂದ್ರೆ ಅವ್ರ ಕೆಲಸನ ಶಕ್ತಿ ತುಂಬಾ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನಾನು ಸಹ ಇರ್ತೇನೆ. ಊರಿಗೆ